ಅರಗಿಸುವ ನಟ ಬುಲೆಟ್ ಪ್ರಕಾಶ್ ತಮ್ಮ ಟ್ವೀಟ್ ಮುಖಾಂತರ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಬಿರುಗಾಳಿಯ ಮುನ್ಸೂಚನೆ ಕೊಟ್ಟಿದ್ರು. ಕನ್ನಡ ಸಿನಿರಂಗದಲ್ಲಿ ಗುಂಪುಗಾರಿಕೆ ಇದೆ ಮತ್ತು ದೊಡ್ಡ ನಟನೊಬ್ಬ ಈ ಎಲ್ಲಾ ಗುಂಪುಗಾರಿಕೆಗಳಿಗೆ ಕಾರಣ ಅವರ ಹೆಸರನ್ನ ತಿಳಿಸುತ್ತೇನೆ ಅಂತ ಹೇಳಿದ್ರು. ಆ ನಂತರ ಖಾಸಗಿ ವಾಹಿನಿಯೊಂದಿಗೆ ಮಾತನಾಡುತ್ತಾ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ ಬುಲೆಟ್, ವಿಲನ್ ಸಿನಿಮಾದಲ್ಲಿ ಸುಂಟರ ಗಾಳಿಯಿಂದ ಬಚಾವಾದ ಆ ನಟನೆ ಗುಂಪುಗಾರಿಕೆ ಮಾಡ್ತಿರೋದು ಎಂದು ಅವರ ಹೆಸರು ಹೇಳ್ದಲೇ ತಪ್ಪಿಸಿಕೊಂಡ್ರು. ಇದಾದ್ಮೇಲೆ ಮಾಹಿತಿಯ ಪ್ರಕಾರ ಅವರ ಗೆಳೆಯ ಗುರು ದರ್ಶನ್ ಅವರಿಗೆ ಈ ವಿಷಯ ತಲುಪಿಸಿ ಆಕ್ರೋಶಗೊಂಡ ದರ್ಶನ್ ಬುಲೆಟ್ ಪ್ರಕಾಶ್ ಅವರಿಗೆ ಸಖತ್ತಾಗಿಯೇ ಕ್ಲಾಸ್ ತಗೊಂಡಿದ್ದಾರೆ. ಸುಮ್ನೆ ನಿನ್ ಕೆಲ್ಸ ನೀನ್ ನೋಡ್ಕೊ, ನಿನ್ನಷ್ಟಕ್ಕೆ ನಿನಗಿರು, ನಿನ್ಗೆ ಯಾಕೆ ಅಂತ. ದರ್ಶನ್ ಮಾತಿಗೆ ಬೆಲೆ ಕೊಟ್ಟ ಬುಲೆಟ್ ಪ್ರಕಾಶ್ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಾರಿ ಸರ್, ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡೋಣ ಎಂದು ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಈ ಪ್ರಕರಣ ಇಷ್ಟಕ್ಕೆ ಮುಗಿಯಲು ದರ್ಶನ್ ಅವರೇ ಕಾರಣ ಎಂಬುದು ಬಲ್ಲ ಮೂಲಗಳ ಮಾಹಿತಿಯಾಗಿದೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.